यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे जगदं हरिं करोतु मम कल्याणं हरिर्हयमुखापितः गुरुश्च मध्वनामा मे वरदोऽस्तु निरन्तरं वाणिते करवण्यम्ब चरणोरति सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपेत् सर्वभारांश्च गुरो ಶ್ರೀಪಾದಪಂಕಜೇ. ವಿಷ್ಣು ಸಹಸ್ರನಾಮದ 4ನೇ ನಾಮ ಭೂತಭವ್ಯ ಭವತ್ ಪ್ರಭು. ಭಗವಂತನನ್ನ ಭೂತಭವ್ಯ ಭವತ್ ಪ್ರಭು ಅಂತ ಕರೀತಾ ಇದ್ದಾರೆ. ಅದರ ಅರ್ಥದ ಒಂದು ವ್ಯಾಪ್ತಿಯನ್ನು ತಿಳಿಯೋದಾದರೆ, ಭೂತ ಅಂದರೆ ಭೂತಕಾಲ ಅಂತ ವ್ಯವಹಾರ ಮಾಡ್ತೀವಲ್ಲ, ಅದೇ ಹಿಂದೆ ಆಗೋಗಿರುವಂಥದ್ದು, ಮುಂದೆ ಆಗೋವಂಥದ್ದು, ಈಗ ಆಗ್ತಾ ಇರುವಂತಹ ಜಗತ್ತುಗಳಿಗೆ, ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾದಂಥವನು ಭಗವಂತ. ಆದ್ದರಿಂದ ಅವನನ್ನ ಭೂತ ಭವ್ಯ ಭವತ್ ಪ್ರಭು ಅಂತ ಕರೀತಾ ಇದ್ದಾರೆ. ಭೂತಂ ಭವ್ಯಂ ಭವಶ್ಚ ಇತಿ ಭೂತ ಭವ್ಯ ಭವಂತಿ ಅತೀತಾನಾಗತ ವರ್ತಮಾನಾನಿ ತೇಷಾಂ ಪ್ರಭುರೀಶ್ವರ. ಅಂದರೆ ಹಿಂದಾಗಿದ್ದೂ ಗೊತ್ತು, ಮುಂದಾಗೋದು ಗೊತ್ತು, ಈಗ ನಡೀತಾ ಇರೋದು ಗೊತ್ತು. ಈ ಮೂರರ ಮೇಲೂ ನಿಯಂತ್ರಣ ಮಾಡುವಂಥವನು. ಆದ್ದರಿಂದ ಪುರುಷ ಸೂಕ್ತ ಹೇಳ್ತಾ ಇದೆ, ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಭಗವಂತ ಒಡೆಯನಾದ್ದರಿಂದ ಅವನನ್ನ ಭೂತಭವ್ಯ ಭವತ್ ಪ್ರಭು ಅಂತ ಕರೀತಾ ಇದ್ದಾರೆ. ಇನ್ನು ಈ ಪ್ರಮೇಯವನ್ನ, ಅಂದರೆ ತ್ರಿಕಾಲದಲ್ಲಿ ನಡೆಯುವಂತಹ ಎಲ್ಲವೂ ಭಗವಂತನಿಗೆ ಗೊತ್ತು ಅನ್ನುವಂತಹ ವಿಷಯವನ್ನ ಯಮದೇವ ನಚಿಕೇತನಿಗೆ ಈ ಪ್ರಮೇಯವನ್ನ ಉಪದೇಶ ಮಾಡಿದ್ದಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇದನ್ನೆಲ್ಲ ವಿಸ್ತಾರವಾಗಿ ನಾವು ಕಾಣಬಹುದು. ಪುರುಷ ಏವೇದಂ ಸರ್ವಂ ಭೂತಂ ಭವ್ಯಂ ಭವಶ್ಚ ಯತ ಇತ್ಯುಚ್ಯತೆ ಅಂತ ಶ್ಲೋಕದಲ್ಲೆಲ್ಲ ವಿವರಣೆಯನ್ನು ಕೊಡ್ತಾರೆ. ಹೀಗೆ ಇತ್ಯುಚ್ಯತೆ ಶ್ರುತೋ ವಿಷ್ಣು ಸರ್ವದಾ ಪುರುಷೋತ್ತಮ. ಭಗವಂತ ಮೂರೂ ಕಾಲದಲ್ಲಿ ಇದ್ದು ಮೂರೂ ಕಾಲವನ್ನೂ ನಿಯಂತ್ರಣ ಮಾಡ್ತಾ ಇದ್ದಾನೆ. ಪ್ರಭು ಅಂತ ಅನಿಸ್ಕೊಂಡಿದ್ದಾನೆ. ಈ ಪ್ರಭುತ್ವ ಅಂತೇನಿದೆ ಅಲ್ಲ, ಅದು ಎಲ್ರಿಗೂ ಬರೋದಿಲ್ಲ. ಪ್ರಭು ಅನ್ನೋದಕ್ಕೆ ಆ ನಿಯಮನ ಮಾಡುವಂತಹ ಗುಣ ಬರಬೇಕು ಅಂದರೆ ಎಲ್ಲರನ್ನೂ ನಿಯಮನ ಮಾಡಬೇಕಲ್ಲ. ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ತೃಣಜೀವಿ ಪರ್ಯಂತರವಾಗಿ ಅವನು ಮಾಡ್ತಾನೆ. ಆದ್ದರಿಂದ ಅವನು ಸರ್ವೋತ್ತಮನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ, ಸರ್ವ ಸಮರ್ಥದಿಂದ ಕೂಡಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಆನಂದಪೂರ್ಣನಾಗಿದ್ದಾನೆ, ಸರ್ವ ನಿಯಾಮಕನಾಗಿದ್ದಾನೆ. ಇವು ಭಗವಂತನಲ್ಲಿ ಇರುವಂತಹ ಅಸಾಧಾರಣವಾದ ಗುಣಗಳು. ಇವು ಬೇರೆ ಯಾರೂ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಪರಮತ್ವಂ ಸ್ವತಂತ್ರಂ ಸರ್ವಶಕ್ತಿತ್ವಮೇವ ಚ ಸರ್ವಜ್ಞತ್ವಂ ಪರಾನಂದಃ ಸರ್ವಸ್ಯ ತದಧೀನತ ಇತ್ಯಾದಯೋ ಗುಣ ವಿಷ್ಣೋರ್ನೈವಾನ್ಯಸ್ಯ ಕಥಂಚನ. ಗೀತಾಭಾಷ್ಯದಲ್ಲಿ ಆಚಾರ್ಯರು ನಮಗೆ ತಿಳಿಸಿರುವಂಥದ್ದು ಈ ಗುಣಗಳು ಬೇರೆ ಯಾರಲ್ಲೂ ಇಲ್ಲ. ಅಷ್ಟು ಸ್ವತಂತ್ರನಾದಂಥವನು ಭಗವಂತ. ಅಂದರೆ ಇನ್ನೂ ಒಂದು ಅರ್ಥ ತಿಳ್ಕೊಳ್ಬೋದು. ಹಿಂದಿದ್ದಂತೆಲ್ಲ ತಿಳ್ಕೊಳ್ಬೇಕು ಅಂದರೆ ಹಿಂದಿರ್ಬೇಕಲ್ಲ. ಭಗವಂತ ಹಿಂದೂ ಇದ್ದಾನೆ, ಇವತ್ತು ಇದ್ದಾನೆ, ಮುಂದೂ ಇರ್ತಾನೆ, ಯಾವಾಗಲೂ ಇರ್ತಾನೆ. ಆದ್ದರಿಂದ ಇರೋದಷ್ಟೇ ಅಲ್ಲ, ಇದ್ದು ಜೊತೆಗೆ ನಿಯಮನವನ್ನೂ ಮಾಡ್ತಾನೆ. ಆದ್ದರಿಂದ ಅವನನ್ನ ಭೂತ ಭವ್ಯ ಭವತ್ ಪ್ರಭು ಅಂತ ಕರೀತಾರೆ. ಕಾಲತ್ರಯೇಪಿ ವಿದ್ಯಮಾನತ್ವಾದ್ ಭೂತಾದಿ ರೂಪ ಪ್ರಭುಶ್ಚೇತಿ ಭೂತ ಭವ್ಯ ಭವತ್ ಪ್ರಭು. ಭಗವಂತನನ್ನ ಭೂತ ಭವ್ಯ ಭವತ್ ಪ್ರಭು ಅಂತ ಯಾಕೆ ಕರೀತಾರೆ? ಹಿಂದೆನೂ ಇದ್ದ, ಮುಂದೂ ಇರ್ತಾನೆ, ಈಗಲೂ ಇದ್ದಾನೆ, ಯಾವಾಗಲೂ ಇರ್ತಾನೆ. ಓಂಕಾರದಲ್ಲಿ ವಾಚ್ಯನಾದಂಥವನು ಭಗವಂತ. ಆ ಅಕ್ಷರದಲ್ಲಿ ಮಾಂಡೂಕ್ಯೋಪನಿಷತ್ ಹೇಳ್ತದೆ. ಅದರ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಭೂತಂ ಭವತ್ ಭವಿಷ್ಯದ್ ಅಂತ
ಅದರ ನಿರ್ಣಯವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಮೂರೂ ಕಾಲದಲ್ಲೂ ಇರ್ತಾನೆ, ಯಾವಾಗಲೂ ಇರ್ತಾನೆ, ಇದ್ದು ನಿಯಮನವನ್ನು ಮಾಡ್ತಾನೆ. ಆದ್ದರಿಂದ ಅವನನ್ನು ಭೂತ ಭವ್ಯ ಭವತ್ಪ್ರಭು ಅಂತಾರೆ. ಇನ್ನು ಈ ಮೂರೂ ಕಾಲದಿಂದಲೂ ತ್ರಿಕಾಲಾತೀತಳಾಗಿರುವಂತಹ ಪ್ರಯುಕ್ತ ಮೂರೂ ಕಾಲದಲ್ಲೂ ಇರುವಂತಹ ಲಕ್ಷ್ಮೀದೇವಿಗೂ ಒಡೆಯನಾದ್ದರಿಂದ ಅವನನ್ನು ಭೂತ ಭವ್ಯ ಭವತ್ಪ್ರಭು, ಭೂತಂ ತತ್ ಭವ್ಯಂ ಚ ಭವಶ್ಚ ಭೂತ ಭವ್ಯ ಭವತ ಶ್ರೀತತ್ವಂ ತಸ್ಯಾಪಿ ಪ್ರಭು, ಆದ್ದರಿಂದಲೂ ಅವನನ್ನು ಭೂತ ಭವ್ಯ ಭವತ್ಪ್ರಭು ಅಂತ ಕರೀತಾರೆ. ಈ ನಾಮವನ್ನು ನಿತ್ಯದಲ್ಲಿ ಯಾರು ಪಾರಾಯಣ ಮಾಡ್ತಾರೋ, ಜಪ ಮಾಡ್ತಾರೋ, ಭೂತ ಭವ್ಯ ಭವತ್ಪ್ರಭು ಅಂತ ಮಾಡೋದ್ರಿಂದ ಆಗುವಂಥ ಲಾಭ ಏನು ಅಂದರೆ, ಲಕ್ಷ್ಮೀದೇವಿಗೆ ಒಡೆಯನಾದ ಭಗವಂತನನ್ನು ಚಿಂತನೆ ಮಾಡೋದ್ರಿಂದ ಸಂಪತ್ತು ಪ್ರಾಪ್ತಿಯಾಗ್ತದೆ. ಮೂರೂ ಕಾಲದಲ್ಲಿ ಭಗವಂತ ಇದ್ದಾನೆ ಅನ್ನುವಂಥ ಜ್ಞಾನದಿಂದ ಭಗವಂತನ ವಿಶೇಷವಾದ ಅನುಗ್ರಹ ಪ್ರಾಪ್ತಿಯಾಗ್ತದೆ.